पिंपरी चिंचवाड़, नागपुर, नवी मुंबई ಎಲ್ಲ ಕಡೆ ಬಿಜೆಪಿ ಜಯಭೇರಿ ಬಾರಿಸಿದೆ, ಇನ್ಕ್ಲೂಡಿಂಗ್ ಪುಣೆ. ಶಿವಸೇನೆ ಬಾಹುಳ್ಯದ ಕ್ಷೇತ್ರದಲ್ಲಿ ಸಾವಿರಾರು ಮತದಾರರ ಹೆಸರು ನಾಪತ್ತೆಯಾಗಿದೆ. ಇಂದಿನ ಫಲಿತಾಂಶ ನಿನ್ನೆಯೇ ಸರ್ಕಾರ ನಿರ್ಧಾರ ಮಾಡಿತ್ತು ಅಂತ ಆರೋಪ ಮಾಡ್ತಿದ್ದಾರೆ ರಾವತ್. ಇವಿಎಂ ಹ್ಯಾಕ್ ಮಾಡಿ ಬಿಜೆಪಿಗರು ಗೆಲ್ತಾ ಇದ್ದಾರೆ. ಮುಂಬೈನಂತಹ ನಗರದಲ್ಲಿ ಸರ್ಕಾರದಿಂದ ವೋಟಿಂಗ್ ಮಾದರಿ ಏನು ಮಾಡಿದ್ರು? ಇದು ತುಂಬಾ ಗಂಭೀರವಾದ ವಿಷಯ. ಸಾವಿರಾರು ಜನರ ಹೆಸರು ನಾಪತ್ತೆಯಾಗಿದ್ದವು. ಶಿವಸೇನೆ ಕಾಂಗ್ರೆಸ್ ಎಂಎನ್ಎಸ್ ಬಾಹುಳ್ಯದ ಕ್ಷೇತ್ರದಲ್ಲಿ ಸಾವಿರಾರು ಮತದಾರರ ಹೆಸರು ನಾಪತ್ತೆಯಾಗಿದೆ. ಇಂದಿನ ಫಲಿತಾಂಶವನ್ನ ನಿನ್ನೆನೇ ಸರ್ಕಾರ ನಿರ್ಧಾರ ಮಾಡಿತ್ತು. ಇವಿಎಂ ಮೆಷಿನ್ ಬಳಸಿ ಬಿಜೆಪಿ ಗೆದ್ದಿದೆ ಅನ್ನೋದು ಅವರ ಆರೋಪ. देखिए, बात ऐसी है कि मुंबई जैसे शहर में जो वोटिंग पैटर्न चलाया सरकार ने, ये बेहद गंभीर बात है. हजारों लोगों के नाम गायब रहे जिसने विधानसभा में वोट किया है, और ऐसे एरिया से वोट गायब हो गए जहां शिवसेना को या महाराष्ट्र नवनिर्माण सेना को या कांग्रेस को वोट हुए. वहां से हजारों लोगों के नाम गायब हो गए. ये पहली बात. दूसरी बात, ईवीएम मशीन बार बार बंद होती रही बहुत से प्रभागों में. जहां राष्ट्रवादी कांग्रेस को बटन दबाया गया है वहां कमल के ऊपर लाइट ऑन होती है. वैसा मशाल का हो गया, वैसा इंजन का हो गया. और चुनाव आयोग के जो लोग हैं वो हमारी शिकायत सुनने को तैयार नहीं. कल शाम को 6 बजे तुरंत ये वोटिंग खत्म होने के बाद मुंबई महापालिका के कमिश्नर और बीजेपी के लोगों में, वरिष्ठ लोगों में एक मीटिंग हो गई. क्यों हो गई? कोड ऑफ कंडक्ट चल रहा है, आचार संहिता चल रही है. आप 1.5 घंटे तक कमिश्नर के साथ बैठते हो और क्या तय करते हो? आज का जो रिजल्ट है वो आपने तय किया. ये बहुत गंभीर बात है. ಎಸ್, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಚುನಾವಣೋತ್ತರ ಸಮೀಕ್ಷೆ ಬಗ್ಗೆ ನೀವು ಮಾತನಾಡ್ತಾ ಹಲವು ವಿಷಯಗಳಂದ್ರೆ ವೋಟ್ ಹೆಂಗೆ ಒಡೆದಿರಬಹುದು ಅನ್ನೋದ್ರ ಬಗ್ಗೆ ವಿಶ್ಲೇಷಿಸ್ತಾ ಇದ್ರಿ. ಎಕ್ಸಾಕ್ಟ್ಲಿ ಹಂಗೆ ಆಗಿದೆಯಾ? ಮೌನ, ಯಾವ ಪ್ರಮಾಣದಲ್ಲಿ ಉದ್ಧವ್ ಠಾಕ್ರೆ ಅವರ ಪಾರ್ಟಿ ಕುಸಿಬಹುದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು, ಆ ಪ್ರಮಾಣದಲ್ಲಿ ಕುಸಿದಿಲ್ಲ. 50ರಿಂದ 55 ಸೀಟ್ಗಳು ಬರಬಹುದು ಅಂತಕ್ಕಂಥದ್ದೊಂದು ನಿರೀಕ್ಷೆ ಇತ್ತು. ಬಟ್ ಸೀಟ್ಗಳು ಜಾಸ್ತಿ ಬಂದಿವೆ. ಅದರ ಅರ್ಥ ಇಷ್ಟೇ, ಮುಂಬಯಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷಿಕ ಪ್ರದೇಶಗಳೇನಿವೆ ಅಲ್ಲಿ ಉದ್ಧವ್ ಠಾಕ್ರೆ ಶಿವಸೇನಾ ಶಿಂಧೆ ಬಣಕ್ಕೆ ಹೋಲಿಸಿದರೆ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ. ಮತ್ತು ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಟ್ಟಿಗೆ ಬಂದಿದ್ದರಿಂದ ನಾನ್ ಮರಾಠಿ ವೋಟ್ಗಳನ್ನು ಕಳೆದುಕೊಂಡರೂ ಕೂಡ ಮರಾಠಿ ವೋಟ್ಗಳಲ್ಲಿ 50 ಯಾವಾಗಲೂ ನೀವು ಈಗ BJP ಲಿಂಗಾಯತರ ಮತಗಳನ್ನು ಪಡೆಯುತ್ತೆ ಅಂದರೆ 70% ಪಡಿತಾ ಇತ್ತು. ಅದೇ ರೀತಿಯಲ್ಲಿ ಮರಾಠಿ ಭಾಷಿಕ ಮತಗಳೇನಿವೆ ಅವು ಬಹುಪಾಲು 50%ವರೆಗೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಜೊತೆಗೆ ಬಂದಿವೆ. ಉಳಿದ ಮತಗಳು ಡಿವಿಷನ್ ಆಗಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಕಾರಣದಿಂದ ಮರಾಠಿ ಭಾಷಿಕ ಪ್ರದೇಶಗಳಲ್ಲಿ ಯಾವ ಪ್ರಮಾಣದ ನಿರೀಕ್ಷೆ ಎಕ್ಸಿಟ್ ಪೋಲ್ಸ್ಗಿತ್ತೋ ಅದಕ್ಕಿಂತ +10 to 12 ಸೀಟ್ಸ್ಗಳನ್ನು ಉದ್ಧವ್ ಠಾಕ್ರೆ ಪಡೆದುಕೊಂಡಿದ್ದಾರೆ. ಉಳಿದಂತೆ ಬಿಜೆಪಿಯ ಗೆಲುವಿನ ಬಗ್ಗೆ ಒಂದು ದೊಡ್ಡ 150-160ವರೆಗೆ ಹೋಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಆ ಪ್ರಮಾಣಕ್ಕೆ ಸೀಟ್ಗಳು ಹೋಗಿಲ್ಲ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಉದ್ಧವ್ ಠಾಕ್ರೆ ಅವರ +10 ಇರಬಹುದು ಅಂತ ಅನಿಸುತ್ತೆ. ಬಟ್ ಮೊದಲ ಬಾರಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನು ಉದ್ಧವ್ ಠಾಕ್ರೆ ಅವರಿಂದ ಕಸಿದುಕೊಂಡು ತಾನು ಮಹಾಪೌರರನ್ನು ಕೂರಿಸ್ತಕ್ಕಂಥದ್ದು ಮಹಾರಾಷ್ಟ್ರದ ಮತ್ತು ಮುಂಬಯಿಯ ರಾಜಕೀಯದ ದೃಷ್ಟಿಯಿಂದ ಅತ್ಯಂತ ಸಿಗ್ನಿಫಿಕೆಂಟ್ ಬೆಳವಣಿಗೆ ಅನಿಸುತ್ತೆ. ಭಾಗ 1. ಭಾಗ 2 ನಾವು ನಿನ್ನೆ ಕೂಡ ಎಕ್ಸಿಟ್ ಪೋಲ್ ಬಂದ ಮೇಲೆ ಮಾತನಾಡಿದ್ವಿ ಭಾವನಾ. ಇಲ್ಲ, ನಾನ್ ಮರಾಠಿ ವೋಟ್ಸ್ ಏನಿವೆ ಅದು ದೊಡ್ಡ ಪ್ರಮಾಣದಲ್ಲಿ ಕನ್ಸಾಲಿಡೇಟ್ ಆಗುತ್ತೆ. ಒಂದೊಂದು ಸಲ ಆಗತ್ತೆ, ಯಾಕಂದರೆ ರಾಜ್ ಠಾಕ್ರೆ ಪ್ರತಿ ಬಾರಿ ಗುಜರಾತಿಗಳ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ರು, ನಾರ್ತ್ ಇಂಡಿಯನ್ಸ್ ಮೇಲೆ ಟಾರ್ಗೆಟ್ ಮಾಡ್ತಾಯಿದ್ರು. ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಜೊತೆ ಬಂದ ಕಾರಣದಿಂದ ಮರಾಠಿ ವೋಟ್ಗಳು ಒಟ್ಟುಗೂಡಿದರೆ, ಆನ್ ದ ಕಾಂಟ್ರರಿ ನಾನ್ ಮರಾಠಿ ವೋಟ್ಗಳು ಬಿಜೆಪಿಯ ಜೊತೆಗೆ ಬಿಜೆಪಿಯ ತೆಕ್ಕೆಗೆ ಕನ್ಸಾಲಿಡೇಟ್ ಆಗಿ ಬಂದಿವೆ. ಮೂರನೇ ಅಂಶ ನನಗನ್ಸುತ್ತೆ,
BJP ಜೊತೆಗೆ ಹೆಂಗೆ ಏಕನಾಥ್ ಶಿಂದೆ ಇರೋ ಕಾರಣದಿಂದ ಬಹುಮತ ಬಂತು, ಅದೇ ರೀತಿ ಶಿವಸೇನೆ ಉದ್ಧವ್ ಠಾಕ್ರೆಗೆ ಒಂದು ರಾಷ್ಟ್ರೀಯ ಪಕ್ಷದ ಬೆಂಬಲದ ಅವಶ್ಯಕತೆ ಇತ್ತು. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ರೆ, ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಒಟ್ಟಿಗೆ ಬಂದು ಮೈತ್ರಿ ಮಾಡಿಕೊಂಡಿದ್ರೆ ಇನ್ನೊಂದಿಷ್ಟು ಸೀಟ್ಗಳನ್ನು ಪಡೆಯಬಹುದಿತ್ತೇನೋ. ಯಾಕಂದರೆ ಇಡೀ ರಿಸಲ್ಟ್ಸ್ಗಳನ್ನು ನೋಡಿದಾಗ ಒಂದು ಸ್ಪಷ್ಟವಾಗಿ ಅನ್ನಿಸ್ತಾ ಇರತಕ್ಕಂಥದ್ದು ಮುಸ್ಲಿಂ ವೋಟ್ಗಳಲ್ಲಿ ದೊಡ್ಡ ಮಟ್ಟದ ಡಿವಿಷನ್ ಆಗಿದೆ. ಆನ್ ದ ಕಾಂಟ್ರರಿ, ಯಾಕಂದರೆ ಮುಸ್ಲಿಂ ವೋಟ್ಗಳು ತೀರಾ ಇತ್ತೀಚಿನ ದಿನಗಳಲ್ಲಿ 2024 ನಂತರ ನಾವು ನೋಡ್ತಾ ಇರ್ತಕ್ಕಂಥದ್ದು ಯಾರು BJPಯನ್ನು ಸೋಲಿಸ್ತಾರೋ ಅವ್ರ ಕಡೆ ಹೋಗಿವೆ. ಬಟ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಈಗ ಭಾಯ್ಕಲ ಇದೆ, ದಾವೂದ್ ಇಬ್ರಾಹಿಂ ಕ್ಷೇತ್ರ ಅಂತ ಕರೀಲಾಗತ್ತೆ. ಭಾಯ್ಕಲಾದಲ್ಲಿ ಹೆಚ್ಚು ಕಡಿಮೆ ಅಂದರೆ MIM ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕಿದ್ರೆ, ಜೋಗೇಶ್ವರಿ ಭಾಗದ ಮುಸ್ಲಿಂ ಮತದಾರರ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ಧವ್ ಠಾಕ್ರೆ ಯಶ ಕಂಡಿದ್ದಾರೆ. ಹೊರಗಡೆ ಏನು ಭಿವಂಡಿ ಅಂತ ಪ್ರದೇಶಗಳಿವೆ, ಅಲ್ಲಿ ಸಮಾಜವಾದಿ ಪಕ್ಷ MIMನ ವರ್ಚಸ್ಸು ಜಾಸ್ತಿ ಆಗಿದ್ದಂತೂ ನಿಶ್ಚಿತವಾಗಿ ಕಂಡು ಬಂದಿದೆ. ಅದರ ಅರ್ಥ ಮುಸ್ಲಿಂ ಮತಗಳು ಡಿವೈಡ್ ಆಗಿದ್ದು, ಮರಾಠ ಮತಗಳು 50% ಆ ಕಡೆ ಹೋಗಿದ್ರು, 50% ಒಡೆದಿವೆ. ಬಟ್ ನಾನ್ ಮರಾಠಿ ವೋಟ್ಸ್ ಏನಿವೆ ಭಾವನಾ, ಅದು ಮುಂಬಯಿಯ ಗೆಲುವಿನ ಸ್ಟೋರಿ ಅಂತ ಅನಿಸುತ್ತೆ. ದೊಡ್ಡ ಪ್ರಮಾಣದಲ್ಲಿ ಅವು BJPಯ ಕೈ ಹಿಡಿದಿವೆ. ಮರಾಠಿ ವೋಟರ್ಸ್ಗಳಲ್ಲೂ ನೀವು ನೋಡ್ಬೋದು, ಹಿಂದುತ್ವ ಮರಾಠಿ ವೋಟರ್ಸ್ ಬೇರೆ ಇರ್ತಾರೆ, ಇನ್ನು ದಲಿತ ಮರಾಠಿ ವೋಟರ್ಸ್ಗಳು ಬೇರೆ ಇರ್ತಾರೆ, ಇನ್ನು ಮರಾಠಿ ಕಾರಣದಿಂದ ವೋಟ್ ಹಾಕ್ತಕ್ಕಂಥ ಮರಾಠಿ ವೋಟರ್ಸ್ಗಳು ಬೇರೆ ಇದ್ದಾರೆ. ಅದರಲ್ಲಿ ಡೆಮೋಗ್ರಫಿ ಏಜ್ ಡಿಫ್ರೆನ್ಸ್ ಕೂಡ ಇದೆ. 50-60 ವಯಸ್ಸಿನವ್ರು ಯಾರು ಬಾಳ್ ಠಾಕ್ರೆಯನ್ನು ನೋಡಿದಾರೋ ಅವರಲ್ಲಿ ಲಾಯಲ್ಟಿ ಜಾಸ್ತಿ ಇತ್ತು, ಉದ್ಧವ್ ಠಾಕ್ರೆಯನ್ನು ಉಳಿಸ್ಬೇಕು, ಸರ್ವೈವ್ ಮಾಡಬೇಕು ಅನ್ನೋದು. ಬಟ್ ಯಂಗ್ ಜನ್ರೇಷನ್ನಲ್ಲಿ BJPಯತ್ತ ಜಾಸ್ತಿ ವಾಲಿದ್ದು ಕಂಡು ಬರ್ತಾ ಇದೆ. ಹೀಗಾಗಿ ಮರಾಠಿ ಮತ್ತು ಮುಸ್ಲಿಂ ಮತಗಳು ಒಡೆದು ನಾನ್ ಮರಾಠಿ ಮತಗಳು ಕನ್ಸಾಲ್ಡೇಟ್ ಆಗಿದ್ದರಿಂದ ಒಂದು ದೊಡ್ಡ ಜಯವನ್ನು BJP ಗಳಿಸಿದೆ ಸುಮಾರು 35 ವರ್ಷಗಳ ನಂತರ. ಯಾಕಂದರೆ 1984-85ರಲ್ಲಿ ಬಾಳ್ ಠಾಕ್ರೆ ಮಹಾನಗರ ಪಾಲಿಕೆಯನ್ನು ಹಿಡಿದ ನಂತರ ಶಿವಸೇನೆ ಎಂದಿಗೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಬೇರೆ ಪಾರ್ಟಿಗೆ ಬಿಟ್ಟುಕೊಟ್ಟಿರಲಿಲ್ಲ. ದಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ವಿತ್ ಅವೇಸ್ ಮುಂಬೈ ಇಸ್ ಕನ್ಸರ್ನ್ ಅಂತ ಅನಿಸುತ್ತೆ. ಮತ್ತು BJP ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ BJP ಒಂದು ಭರ್ಜರಿ ಪ್ರದರ್ಶನವನ್ನು ನೀಡಿತ್ತು, 122-123ರವರೆಗೆ ಹೋಗಿತ್ತು. ನಗರಸಭಾ ಚುನಾವಣೆಯಲ್ಲೂ ಕೂಡ BJP ಹೆಚ್ಚು ಕಡಿಮೆ ನಗರಸಭೆಗಳನ್ನು ಗೆದ್ದುಕೊಂಡಿತು. ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿಯೂ ಕೂಡ ಮುಂಬೈಯನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ಬೇರೆ ಭಾಗಗಳ ಬಗ್ಗೆ ನಾವು ನಿಶ್ಚಿತವಾಗಿ ನಂತರ ಚರ್ಚೆ ಮಾಡೋಣ. ಆದರೆ ಮುಂಬೈಯನ್ನು BJP ಗೆದ್ದುಕೊಂಡಿರ್ತಕ್ಕಂಥದ್ದು ಮುಂದಿನ 4 ವರ್ಷಗಳ ಕಾಲ BJPಯ ಡಾಮಿನೆನ್ಸ್ ಮುಂದುವರಿಯುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏಕನಾಥ್ ಶಿಂದೆಗೆ ಏನು ಬಾರ್ಗೇನಿಂಗ್ ಪವರ್ ಇತ್ತು, ಮುಂಬೈ ಮಹಾನಗರ ಪಾಲಿಕೆಯ ಫಲಿತಾಂಶವನ್ನು ನೋಡಿದರೆ ಆ ಬಾರ್ಗೇನಿಂಗ್ ಪವರ್ ಏಕನಾಥ್ ಶಿಂದೆ ಉಳಿಸ್ಕೊಳ್ಳೋದು ಕಷ್ಟ. ಅಜಿತ್ ದಾದಾ ಪವಾರ್ಗೆ ಏನು ಬಾರ್ಗೇನಿಂಗ್ ಪವರ್ ಇತ್ತು, ಪುಣೆ ಮತ್ತು ಪಿಂಪ್ರಿ ಚಿಂಚೋಡದ ಫಲಿತಾಂಶಗಳನ್ನು ನೋಡಿದರೆ ಆ ಬಾರ್ಗೇನಿಂಗ್ ಪವರ್ ಉಳಿಸೋದು ಕಷ್ಟ. BJPಗೆ ನಿಶ್ಚಿತವಾಗಿ ಒಂದು ಡ್ರೈವರ್ ಸೀಟ್ನಲ್ಲಿ ಇನ್ನೊಂದಿಷ್ಟು ಕಂಫರ್ಟೇಬಲ್ ಆಗಿ ಕುಳಿಸಿದ್ದಾನೆ ಮುಂಬೈನ ಮತ್ತು ಮಹಾರಾಷ್ಟ್ರದ ಉಳಿದ ಭಾಗದ ಮತದಾರ ಅನ್ನೋದು ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು ಸ್ಟೋರಿ ಏನು ಅಂತ ಕೇಳಿದರೆ ಭಾವನಾ, ನೀವು ಕಾಂಗ್ರೆಸ್ ನೋಡಿ 6 ಸೀಟ್ನಲ್ಲಿ 4 ಸೀಟ್ಗಳನ್ನು ಕಾಂಗ್ರೆಸ್ ಗೆಲ್ತಾ ಇತ್ತು ತೀರಾ 2014ರವರೆಗೆ. ಸುನಿಲ್ ದತ್ತರಂಥ ಅತ್ಯಂತ ಹಿರಿಯ ನಾಯಕರು, ದೇವ್ರಾ, ದೆನ್ ಈ ಗುರುದತ್, ಇವರೆಲ್ಲರೂ ಕೂಡ ಅಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಗೋವಿಂದ ಗೆದ್ದಿದ್ರು ವಿರಾರ್ನಿಂದ ಒಂದು ಸಲ. ಆದರೆ ಈ ಬಾರಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ, ಕಾಂಗ್ರೆಸ್ ಹೆಚ್ಚು ಕಡಿಮೆ ಮುಸ್ಲಿಂ ಮತದಾರರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಟ್ರ್ಯಾಕ್ಷನ್ನೇ ಕಾಣಲಿಲ್ಲ. ಆದರೆ ಇದರ ಅರ್ಥ ಏನು ಅನ್ನೋದನ್ನು ಗಮನಿಸಬೇಕಾಗತ್ತೆ. BJP ಯಾರ್ಯಾರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಳುತ್ತೋ ಅವರ ಬೆನ್ನ ಮೇಲೆ ಏರಿ ತನ್ನ ಒಂದು ಪ್ರಭುತ್ವವನ್ನು ಸಾಧಿಸುತ್ತೆ. ಕಾಂಗ್ರೆಸ್ ಉದ್ಧವ್ ಠಾಕ್ರೆ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಮುಂಬೈಯಲ್ಲಿ ಒಂದು ರೀತಿ ಕಾಣೆಯಾಗಿದೆ, ಮಾಯವಾಗಿದೆ ಕಾಂಗ್ರೆಸ್ ಅಂತಕ್ಕಂಥ ಚಿತ್ರಣ ನೋಡ್ಲಿಕ್ಕೆ ಸಿಗ್ತಾ ಇದೆ. ಪುಣೆ ಪಿಂಪ್ರಿ ಚಿಂಚೋಡದಲ್ಲಿ NCP ಶರದ್ ಪವಾರ್ ಮತ್ತು ಅಜಿತ್ ದಾದಾ ಪವಾರ್ರ ವರ್ಚಸ್ಸು ನೋಡ್ಲಿಕ್ಕೆ ಸಿಕ್ಕಿದೆ ಹೊರತುಪಡಿಸಿದ್ರೆ ಕಾಂಗ್ರೆಸ್ ಏನು ಕಾಣ್ತಾ ಇಲ್ಲ. ವಿಲಾಸರಾವ್ ದೇಶಮುಖ್ರ ಲಾತೂರ್ ಬಿಟ್ಟರೆ ಕೆಲವೊಂದು 2-3 ಕ್ಷೇತ್ರಗಳು, ನಾಗ್ಪುರ್ನಲ್ಲಿ ಒಂದಿಷ್ಟು ಜಾಸ್ತಿ ಕಾರ್ಪೊರೇಟರ್ ಆಯ್ಕೆ ಆಗಿದ್ದು ಬಿಟ್ಟರೆ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಇನ್ನೊಂದಿಷ್ಟು ನಷ್ಟವನ್ನು ಅನುಭವಿಸಿದೆ. ಕಾಂಗ್ರೆಸ್ಗೆ ನಿಶ್ಚಿತವಾಗಿ ಇದು ಪೋಸ್ಟ್ ಮಾರ್ಟಮ್ನ ಕಾಲ ಅನ್ನುತ್ತೆ. ನೀವು ಮಿತ್ರರನ್ನು ಮಾಡಿಕೊಂಡು ಮಿತ್ರರು ಆ ಸ್ಪೇಸನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನೀವೀಗ ಮುಂಬೈ ಮಹಾನಗರ ಪಾಲಿಕೆ ಕ್ಯಾಲ್ಕುಲೇಷನ್ ಮಾಡಿ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿ, ಹೆಚ್ಚು ಕಡಿಮೆ 227ರಲ್ಲಿ 200 ಸೀಟ್ಗಳು
ಹಳೆಯ NDA ತೆಕ್ಕೆಯಲ್ಲಿರ್ತಕ್ಕಂಥ ಪಕ್ಷಗಳ ಬಳಿ ಇವೆ. ಅಂದರೆ ಹಿಂದುತ್ವ ಮತ್ತು ಮರಾಠಿ ಕಾರ್ಡ್ ಆಡ್ತಿರ್ತಕ್ಕಂಥವ್ರು BJP, ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ, ಇವ್ರ ಬಳಿದೆ 200 ಸೀಟ್ ಇದೆ. ಕಾಂಗ್ರೆಸ್ ಕಳೆದ ಬಾರಿ 31ರಲ್ಲಿತ್ತು, ಈ ಬಾರಿ 2 ಅಂಕಿ ತಲುಪಲಿಕ್ಕೆ ತಿಣುಕಾಡ್ತಾ ಇತ್ತು. ಕಾಂಗ್ರೆಸ್ ಇಲ್ಲ, NCP ಇಲ್ಲ. ಅಂದರೆ ಆ ಸ್ಪೇಸ್ ಎಲ್ಲಿ ಹೋಯಿತು? ಅದು ಪ್ರಾಯಶಃ ಕಾಂಗ್ರೆಸ್ ಕೇಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಅಂತ ಅನ್ಸುತ್ತೆ. ಭಾವನಾ, ಪ್ರಶಾಂತ್, ಆರಂಭಿಕ ಹಂತದಲ್ಲಿ ಏನು ಜೋಶನ್ನ, ಏನು ಉತ್ಸಾಹನ ಕಾಂಗ್ರೆಸ್ ವ್ಯಕ್ತಪಡಿಸುತ್ತೆ ಯಾವುದೇ ಚುನಾವಣೆ ಅಥವಾ ಯಾವುದೇ ಮೈತ್ರಿ ವಿಷಯದಲ್ಲಿ, ಬಟ್ ಬರಬರ್ತಾ ಅದೊಂದು ರೀತಿಯ ಅಡಮೆಂಟ್ ಬಿಹೇವಿಯರು ಇದಕ್ಕೆ ಕಾರಣ ಆಗ್ತಾ ಇದೆಯಾ? ಕಾಂಗ್ರೆಸ್ನ ಈ ಸ್ಥಿತಿಗೆ ಏನು ಕಾರಣ? ನನಗೆ ಅಡಮೆಂಟ್ ಬಿಹೇವಿಯರ್ ಅನ್ಸಲ್ಲ. ಕಾಂಗ್ರೆಸ್ ವೋಟನ್ನು ಸೀಟನ್ನು ಕನ್ವರ್ಟ್ ಮಾಡುವ ಒಂದು ಏನಂತಾರೆ, ಒಂದು ರೀತಿಯಾಗಿರ್ತಕ್ಕಂಥ ಫೈರನ್ನು ಪ್ರದರ್ಶಿಸಬೇಕಲ್ಲ, ಆ ಫೈರ್ ಕಾಂಗ್ರೆಸ್ ಬಳಿ ಕಾಣ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ಲೋಕಸಭಾ ಚುನಾವಣೆ ಆಯಿತು. ಹರಿಯಾಣ ಕಾಂಗ್ರೆಸ್ ಗೆಲ್ಲಬೇಕಾದ ರಾಜ್ಯ, ಕಳೆದುಕೊಳ್ತು. ಮಹಾರಾಷ್ಟ್ರ ಕಾಂಗ್ರೆಸ್ ಗೆಲ್ಲಬೇಕಾಗಿದ್ದ ರಾಜ್ಯ, ಲೋಕಸಭಾ ಚುನಾವಣೆ ನೋಡಿದಾಗ ಕಳ್ಕೊಳ್ತು. ದಿಲ್ಲಿ ಸುಮಾರು 25 ವರ್ಷಗಳ ಕಾಲ BJP ಅಲ್ಲಿ ಆಡಳಿತದಲ್ಲೇ ಇರಲಿಲ್ಲ, ಒಂದೇ ಬಾರಿ ಹಿಂದೆ ಆಡಳಿತದಲ್ಲಿತ್ತು ಮದನ್ ಲಾಲ್ ಖುರಾನ ಸಂದರ್ಭದಲ್ಲಿ. ವಾಪಸ್ ಜನ BJP ಅಂತಂದ್ರು ಹೊರತು ಕಾಂಗ್ರೆಸ್ಸನ್ನು ಆಲ್ಟರ್ನೇಟಿವ್ ಆಗಿ ಪರಿಗಣಿಸಲಿಲ್ಲ. ಬಿಹಾರ್ ಆಂಟಿ ಇನ್ಕಂಬನ್ಸಿ ನಿತೀಶ್ ಕುಮಾರ್ ವಿರುದ್ಧ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು, ಆದರೆ ನಿತೀಶ್ ಕುಮಾರ್ BJPಯ ಮೈತ್ರಿ ಗೆದ್ದುಕೊಂಡ್ರು. ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ, ಒಂದು ವೇಳೆ ಕಾಂಗ್ರೆಸ್ ಶರದ್ ಪವಾರ್, ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಒಟ್ಟಿಗೆ ಬಂದು BJP ವಿರುದ್ಧ ಒಂದು ಮೈಟನ್ನು ಪ್ರದರ್ಶಿಸಿದ್ದಲ್ಲಿ ಇನ್ನೊಂದಿಷ್ಟು ಸೀಟ್ಗಳು ಜಾಸ್ತಿ ಆಗ್ತಿತ್ತೇನೋ ವಿಪಕ್ಷಗಳದ್ದು. ಬಟ್ ಆ ಪ್ರಯತ್ನ ಕಾಣಲಿಲ್ಲ. ಇವರು ವಂಚಿತ ಗಾಡಿ ಜೊತೆಗೆ ಹೋದರು, ಇವರು ರಾಜ್ ಠಾಕ್ರೆ ಜೊತೆಗೆ ಹೋದರು. ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಪರ್ಫಾರ್ಮೆನ್ಸ್ ಇಸ್ ಗುಡ್, ಬಟ್ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಅಂದರೆ ಪ್ರಮುಖವಾಗಿ ಏನು ಭಾವನಾ ಅಂತಂದರೆ, ಚುನಾವಣೆ ಅಂತಂದರೆ ಅದಕ್ಕೊಂದು ಸ್ಟ್ರಾಟರ್ಜಿನೂ ಇದೆ. ನಿಮ್ಮ ವೋಟರ್ಸ್ಗಳು ಎಲ್ಲ ಕಡೆ ಇರ್ತಾರೆ, ಬಟ್ ಒಂದು ಸ್ಟ್ರಾಟರ್ಜಿ ಮಾಡಬೇಕಾಗತ್ತೆ. ಗೆಲುವಿಗೆ ಒಂದು ರೀತಿಯಾಗಿರ್ತಕ್ಕಂಥ ಫೈರ್ ಬೇಕಾಗತ್ತೆ. ಆ ಫೈರ್ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ. ನನಗೆ ಆಶ್ಚರ್ಯ ಅನಿಸಿದ್ದು, ಎಲ್ಲ ಫಲಿತಾಂಶದ ನಂತರ ಹಿಂದೆ ಈ CPMನ ಮಹಾಪ್ರಧಾನ ಕಾರ್ಯದರ್ಶಿ ಇದ್ದರು, ಹರಿಕಿಶನ್ ಸಿಂಗ್ ಸುರ್ಜಿತ್. ಇದು ಬಂಡವಾಳಶಾಹಿಗಳು ವಿರುದ್ಧ ಅವರು ಗೆದ್ದುಕೊಂಡಿರ್ತಕ್ಕಂಥ ಚುನಾವಣೆ, ಒಂದು ಸ್ಟೇಟ್ಮೆಂಟ್ ಬರ್ತಿತ್ತು CPMದ ಹಿಂದೆ. ಅದೇ ರೀತಿಯ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿದು ಬರಲಿಕ್ಕೆ ಶುರುವಾಗಿದೆ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ನಂತರ ವೋಟ್ ಚೋರಿ ನಡೀತು. ನೀವು ನಾನು ಕೇಳುವ ಪ್ರಶ್ನೆ, ಬಿಹಾರದಲ್ಲಿ ವೋಟ್ ಚೋರಿ ನಡೀತು ಅಂತ ಆರೋಪ ಮಾಡಿದ್ರಲ್ಲಪ್ಪ, 45 ದಿನಗಳ ಕಾಲ ನಿಮ್ಗೆ ಚುನಾವಣಾ ಆಯೋಗ ಟೈಮ್ ಕೊಡುತ್ತೆ. ಈಗ ನೀವು ಯಾವುದೋ ಒಂದು ಪರೀಕ್ಷೆ ಬರೆದ್ರೆ ರೀಟೋಟ್ಲಿಂಗ್, ವ್ಯಾಲ್ಯೂಯೇಷನ್ ಒಂದು ಟೈಮ್ ಫ್ರೇಮ್ ಇರುತ್ತೆ. ನೀವು ಒಂದು ರೀಟೋಟ್ಲಿಂಗ್ ಹಾಕೋಲ್ಲ, ವ್ಯಾಲ್ಯೂಯೇಷನ್ ಹಾಕೋಲ್ಲ, ಆದರೆ ನೀವು ಬಂದು ಹೇಳ್ತೀರಿ ಇಲ್ಲ ವೋಟ್ ಚೋರಿ ಆಯಿತು ಅಂತ. ನೀವು ಇಲ್ಲ ಇದು ಮ್ಯಾಚ್ ಫಿಕ್ಸಿಂಗ್ ಆಯಿತು ಅಂತ ಉದ್ಧವ್ ಠಾಕ್ರೆ ಹೇಳಿದರು. ಮ್ಯಾಚ್ ಫಿಕ್ಸಿಂಗ್ ಏನಾಯಿತು, ಯಾಕಾಯಿತು, ಹೇಗಾಯಿತು ಅಂತ ನೋಡಿ. ಭಾರತೀಯ ಜನತಾ ಪಾರ್ಟಿ ಬಳಿ ಇವತ್ತು ಮೆಟೀರಿಯಲ್ ಆ್ಯಂಡ್ ಮನಿ ಅದು ಜಬರ್ದಸ್ತ್ ಆಗಿದೆ ಅನ್ನೋದರಲ್ಲಿ 2 ಪ್ರಶ್ನೆ ಇಲ್ಲ. ಬಟ್ ಅದು ಎಲ್ಲ ಅಧಿಕಾರಸ್ಥರ ಬಳಿ ಇರುತ್ತೆ. ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಬಳಿನೂ ಇತ್ತು. ಬಟ್ ಚುನಾವಣೆಗೆ ಅದಷ್ಟೇ ಸಾಕಾಗಲ್ಲ. ಚುನಾವಣೆಗೆ ನಿಮ್ಗೊಂದು ಫೈರ್ ಬೇಕಾಗತ್ತೆ, ಕಾರ್ಯಕರ್ತರಲ್ಲಿ ಜೋಶ್ ಬೇಕಾಗತ್ತೆ. ಪ್ರಾಯಶಃ ಕಾಂಗ್ರೆಸ್ ಬಳಿ ಇವತ್ತಿನ ಗಾಂಧಿ ಕುಟುಂಬದ ನೇತೃತ್ವವೂ ಸಾಕಾಗ್ತಾ ಇಲ್ಲ. ಆ ರೀತಿಯ ಪೊಲಿಟಿಕಲ್ ಮ್ಯಾನೇಜರ್ಸ್ಗಳು ಕೂಡ ಕಾಂಗ್ರೆಸ್ ಬಳಿ ಇಲ್ಲದೆ ಇರೋದು ಇವತ್ತಿನ ಸ್ಥಿತಿಗೆ ಕಾರಣ ಅಂತ ಅನ್ಸುತ್ತೆ. ಅದರ್ವೈಸ್ ನೀವು ಉದ್ಧವ್ ಠಾಕ್ರೆ ಜೊತೆ ಮೈತ್ರಿ ಯಾಕೆ ಮಾಡ್ಕೊಂಡ್ರಿ? ನೀವು ಮೈತ್ರಿ ಮಾಡ್ಕೊಂಡಿದ್ದು ಇವತ್ತಿನ ನಿಮ್ಮ ಸ್ಥಿತಿಗೆ ಕಾರಣ ಆಗೋದಾದ್ರೆ ಮೈತ್ರಿ ಯಾಕೆ ಮಾಡ್ಕೊಳ್ಬೇಕಿತ್ತು? ರೈಟ್ ಪ್ರಶಾಂತ್, ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.